ನಾವು ಒಂದು ಸ್ಥಾನಕ್ಕೆ ರೀಚ್ ಆದಮೇಲೆ ತಾಳ್ಮೆಯಿಂದ ಇರಬೇಕು. ಒಂದು ಎತ್ತರಕ್ಕೆ ಬೆಳೆದವಾಗೆಲ್ಲ ಸ್ವಲ್ಪ ತಾಳ್ಮೆ ಕಲಿಬೇಕು. ತಾಳ್ಮೆಯಿಂದ ಹೋದರೆ ಎಲ್ಲ ಚೆನ್ನಾಗಾಗುತ್ತೆ. ಸ್ವಲ್ಪ ಒಂದೊಂದು ಸಾರಿ ಬ್ಯಾಡ್ ಟೈಮ್ ಕೈನಲ್ಲಿ ತಗೋಬಾರ್ದು. ಇವತ್ತನ್ನು ನಾಟ್ ಟೇಕ್ ಲಾ ಇಂಟು ಓವರ್ ಹ್ಯಾಂಡ್ಸ್. ಅದಕ್ಕೊಂದು ಕಾನೂನು ಐತಿ, ಇದೈತಿ. ನಾವು ಅದು ರಕ್ಷಣೆ ಮಾಡೋಕ್ಕೆ ನಾವು ಕಲಿಬೇಕಾಗಲಿ. ನಾವು ಕೈಗೆ ನಾವು ಹೊತ್ತು ತಗೋಬಾರ್ದು. ಸರಿ, ಇಲಾಖೆನೇ ಇದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, ಗೌರ್ಮೆಂಟ್ ಇಲಾಖೆಗಳು ಇದಾವೆ. ನಮ್ದೇನು ಪ್ರಾಬ್ಲಮ್ಸ್ ಇದೆ ಅವ್ರಿಗೆ ಹೇಳಿದ್ರಿಗೆ ನಾವು ಸಾಲ್ವ್ ಮಾಡ್ತಾರೆ. ಸೊ ಇಂಥ ಚಿಕ್ಕ ವಿಚಾರ ಕೊಲೆಯಲ್ಲಿ ಅಂತ್ಯ ಆಗುತ್ತೆ ಅನ್ನೋದಾದರೆ ಇಂಥ ದೊಡ್ಡ ನಟ ಆ್ಯಕ್ಚುಲಿ ಈಗ ಮೃತ ರೇಣುಕಾ ಸ್ವಾಮಿ ಕೂಡ ಆ ಕುಟುಂಬ ಈಗ ಭಾಳಷ್ಟು ದುಃಖದಲ್ಲಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಸರ್ಕಾರ ಕೂಡ ಅವ್ರ ಬೆನ್ನೆಲಿಗೆ ನಿಂತ್ಕೋಬೇಕಾಗಿತ್ತು. ಹಾಗಾಗಿ ಈಗ ನ್ಯಾಯ ಯಾವ ರೀತಿ ಸಿಗುತ್ತೆ ಅನ್ನುವಂಥದ್ದು ಕೂಡ ಎಲ್ಲೋ ಒಂದು ಕಡೆ ಅನುಮಾನ ವ್ಯಕ್ತವಾಗ್ತದೆ. ಯಾಕಂದರೆ ಪೊಲೀಸರ ತನಿಖೆ ಕೂಡ ಜೋರಾಗಿ ಸಾಗ್ತಾ ಇದೆ. ಆದರೆ ದೊಡ್ಡ ದೊಡ್ಡ ರಾಜಕಾರಣಿಗಳು ದರ್ಶನನ ಬಚಾವ್ ಮಾಡ್ಲಿಕ್ಕೇನೋ ಯತ್ನಿಸ್ತಿದ್ದಾರೆ. ನಮ್ಮದೇ ಸರ್ಕಾರದ ಪ್ರಭಾವಿ ಸಚಿವರು ಕೂಡ ರಕ್ಷಣೆ ಮಾಡ್ಲಿಕ್ಕೆ ಮುಂದಾಗಿದ್ರು. ಇಲ್ಲ, ನನಗೆ ತಿಳಿದಂಗೆ ಯಾರು ನಮ್ಮ ಸರ್ಕಾರದಲ್ಲಿ ಇದು ಮಾಡಿಲ್ಲ. ಅವರ್ ಗೌರ್ಮೆಂಟ್ ಹ್ಯಾಸ್ ಟೇಕನ್ ಅ ಸ್ಟ್ಯಾಂಡ್ ವಿತ್ ರೇಣುಕಾಚಾರ್ಯ ಜೊತೆಗೆ, ರೇಣುಕಾಸ್ವಾಮಿ ಅವ್ರ ಜೊತೆಗೆ ಇದರಾಗಲಿ. ಯಾಕಂದರೆ ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕಾಗುತ್ತೆ. ಅದಕ್ಕೆ ಈವನ್ ನಾನು ಅವತ್ತೊಂದು ದಿವಸ ನಾನು ಕೇಳಿಬಂತು, ಮುಖ್ಯಮಂತ್ರಿಗಳು ಇಂಥವೆಲ್ಲ ಎಂಟರ್ಟೈನ್ ಮಾಡಿಲ್ಲ. ಯಾರು ಮಾತಾಡೋಕ್ಕೆ ಹೋದ್ರು, ಬಟ್ ಯಾರು ತಪ್ಪು ಮಾಡಿದವರು ಶಿಕ್ಷೆ ಆಗಲೇಬೇಕಂತ ಹೇಳ್ಬಿಟ್ಟು ಅವರು ಗಟ್ಟಿಯಾಗಿ ಒಂದು ಸ್ಟ್ಯಾಂಡ್ ತಗೊಂಡ್ರು. ವಿ ಆಲ್ ಅಪ್ರಿಷಿಯೇಟ್ ಸಿ ಎಮ್ ಸ್ಟ್ಯಾಂಡ್.